ಹಾಯ್ ವೆಲ್ಕಮ್ ಬ್ಯಾಕ್ ಟು ಆಕ್ಟನ್ ಆಟೋಮೋಟಿವ್. ಸೊ ಇವತ್ತು ನನ್ನ ಬ್ಯಾಕ್ ಗ್ರೌಂಡ್ಗೆ ಮ್ಯಾಚ್ ಆಗುವಂತ ಕಾರಣ ನಾನು ಇವತ್ತು ತಂದಿದ್ದೀನಿ. ಇಟ್ಸ್ ನನ್ ಅದರ್ ದ್ಯಾನ್ ದ ಟಾಟಾ ಹ್ಯಾರಿಯರ್ .ev. ಸೊ ಇದು ಬಂದು ನಮ್ಮ ಪರ್ಸನಲ್ ವೆಹಿಕಲ್. ಸೊ ಡೈರೆಕ್ಟ್ ಆಗಿ ಓಪನ್ ಅಪ್ ಆಗಿ ಏನ್ ಗುಡ್ ಇದೆ ಬ್ಯಾಡ್ ಇದೆ ಅನ್ನ ಡೈರೆಕ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿತೌಟ್ ಎನಿ ವೇಸ್ಟ್ ಆಫ್ ಟೈಮ್ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಇದು ಬಂದು ಇದರ ಕೀ ಫಾಬ್ ಆಗಿರುತ್ತೆ, ವೆರಿ ಪ್ರೀಮಿಯಂ ಕೀ. ಸೊ ಎಲ್ಲಾ ಇವಿ ಕಾರ್ಸ್ ಆಫ್ ಟಾಟಾ ಅಲ್ಲಿ ಇದೆ ನಿಮ್ಗೆ ಕೀ ಫಾಬ್ ಸಿಗೋದು. ಸೊ ಫ್ರಂಟ್ ಬರೋದಾದ್ರೆ ಒಳ್ಳೆ ಮ್ಯಾಸಿವ್ ಲುಕ್ ಇದೆ, ಹ್ಯೂಜ್ ಲುಕ್ ಇದೆ. ಸೊ ನೀವು ವಿಡಿಯೋ ನೋಡೋಕು ಪರ್ಸನಲ್ ಆಗಿ ನೋಡೋಕು ತುಂಬಾನೇ ಡಿಫ್ರೆನ್ಸ್ ಇದೆ. ನಾನು ವಿಡಿಯೋಸ್ ಅಲ್ಲಿ ನೋಡ್ತಾ ಇದ್ದಾಗ ಏನಿದು ಕಾರು ತುಂಬಾ ಚಿಕ್ಕದಾಗ ಕಾಣುತ್ತಲ್ಲ ಅಂತ ಇತ್ತು, ಬಟ್ ಪರ್ಸನಲಿ ನೀವು ನೋಡಿದಾಗ ತುಂಬಾನೇ ಹ್ಯೂಜ್ ಆಗಿ ಕಾಣುತ್ತೆ, ತುಂಬಾನೇ ಅಂದ್ರೆ ತುಂಬಾನೇ. ಸೊ ಫ್ರಂಟ್ ಅಲ್ಲಿ ನಿಮ್ಗೆ ಕನೆಕ್ಟೆಡ್ DRL ಸಿಗುತ್ತೆ ವಿತ್ ಸೀಕ್ವೆನ್ಷಿಯಲ್ ಇಂಡಿಕೇಟರ್ಸ್ ಅಂಡ್ LED ಹೆಡ್ಲೈಟ್ಸ್ ಅಂಡ್ ಬೈ ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ಸ್. ಸೊ ಇಲ್ಲಿ ನಿಮ್ಗೆ ಒಂದು ಫಂಕ್ಷನಲ್ ಏರ್ ವೆಂಟ್ ಕೂಡ ಸಿಗ್ತಿದೆ. ಸೊ ಆಸ್ ಯು ಕ್ಯಾನ್ ಸಿ, ಸೊ ವೆರಿ ಫಂಕ್ಷನಲ್ ಪ್ರಾಕ್ಟಿಕಲ್ ಕಾರ್ ಅಂತ ಹೇಳ್ಬೋದು. ಸೊ ಫ್ರಂಟ್ ಅಲ್ಲಿ ನೀವು ನೋಡೋದಾದ್ರೆ ಒಂದು ಒಳ್ಳೆ ಬೋಲ್ಡ್ ಲುಕ್ ಇದೆ. ಸೊ ಫಸ್ಟ್ ಆಫ್ ಆಲ್ ಒಂದು ಕ್ಲಿಯರ್ ಇಮೇಜ್ ನಿಮ್ಗೆ ಕೊಡೋದಾದ್ರೆ ಇದು ಬಂದು ಫಿಯರ್ಲೆಸ್ ಪ್ಲಸ್ 75 ಮಾಡೆಲ್. ಸೊ ಇದು ಬಂದು ಇದರ ಮೋಸ್ಟ್ ವ್ಯಾಲ್ಯೂ ಫಾರ್ ವೇರಿಯಂಟ್ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ನಿಮ್ಗೆ ಹೋಗ್ತಾ ಹೋಗ್ತಾ ವಿಡಿಯೋಲಿ ನಾನು ತಿಳಿಸ್ಕೊಡ್ತೀನಿ ಒನ್ ಬೈ ಒನ್. ಸೊ ಅಂಡರ್ ದ ಹುಡ್ ಏನಿದೆ ಅಂದ್ರೆ, ಸೊ ಇಲ್ಲಿ ನಿಮ್ಗೆ ಓಕೆ, ಸೊ ಇಲ್ಲಿ 50 ಲೀಟರ್ಸ್ ಆಫ್ ಫ್ರಂಟ್ ಸ್ಟೋರೇಜ್ ಸಿಗುತ್ತೆ. ಇವಿ ಅದರಿಂದ ಯಾವುದೇ ತರ ಇಂಜಿನ್ ಆಗ್ಲಿ ಏನು ಇಲ್ಲಿಲ್ಲ. ಸೊ ಒಂದು ಹಿಡನ್ ಸ್ಟೋರೇಜ್ ಅಂತಾನು ಹೇಳ್ಬೋದು. ಕೆಲವು ಜನ ನಾವು ಪೂಜೆ ಮಾಡ್ಸಕ್ ಹೋಗಿದಾಗ ಅಂಕಲ್ಸ್ಗಳು ಗೋವಾಯಿಂದ ಒಳ್ಳೆ ಯೂಸ್ ಆಗುತ್ತೆ ಅಂದ್ರು, ಯಾಕೆ ಅಂತ ಕಮೆಂಟ್ ಡೌನ್ ಮಾಡಿ. ಸೊ ಇಲ್ಲಿ ಬಂದು ನಿಮ್ಗೆ ವಾಷರ್ ಫ್ಲೂಯಿಡ್ ಸಿಗುತ್ತೆ, ಬ್ರೇಕ್ ಆಯಿಲ್ ಚೇಂಜ್ ಮಾಡಕ್ ಇಲ್ಲಿದೆ. ದಟ್ಸ್ ಇಟ್. ಏನೇನ್ ಬೇಕು ನೆಸೆಸಿಟಿ ಒಂದು ಸ್ಮಾಲ್ ಸರ್ವಿಸ್ಗೆ ಅದು ಇದೆ. ಅಂಡ್ ಇದರ ಫಸ್ಟ್ ಸರ್ವಿಸ್ ಕೂಡ ಆಗಿದೆ, ಅದನ್ನ ಲೇಟರ್ ಅಲ್ಲಿ ನಾವು ತಿಳಿಸ್ಕೊಡ್ತೀನಿ. ಸೊ ಬನ್ನಿ, ಲೆಟ್ಸ್ ಕ್ಲೋಸ್ ದ ಹುಡ್ ನೌ. ಸೊ ಒಂದು ರಗ್ಗೆಡ್ ಫೀಲ್ ಡೆಫಿನೆಟ್ಲಿ ಕಾರ್ ಕೊಡುತ್ತೆ. ಸೊ ಸೈಡ್ಗೆ ಹೋಗೋದಾದ್ರೆ, ಸೊ ಆಸ್ ಯು ಕ್ಯಾನ್ ಸಿ ಸೈಡ್ ಇಂದನೂ ಅಷ್ಟೇ ಹ್ಯೂಜ್ ಆಗಿ ಕಾಣುತ್ತೆ. ಟೈರ್ ಸೈಜ್ ಬರೋದಾದ್ರೆ ಇದರಲ್ಲಿ ನಿಮ್ಗೆ 245, 55 ಆರ್ 19 ಇಂಚಸ್ ಅಲಾಯ್ ವೀಲ್ ಸಿಗುತ್ತೆ. ಅಲಾಯ್ ವೀಲ್ ಡಿಸೈನ್ ನಾಟ್ ಸೋ ಗ್ರೇಟ್ ಅಂತ ಹೇಳ್ಬೋದು, ಬಟ್ ಏರೋಡೈನಾಮಿಕ್ಸ್ ಒಂದು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಈ ತರ ಅಲಾಯ್ ವೀಲ್ ಡಿಸೈನ್ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ಓಕೆ. ಎಲ್ಲಾ ಇವಿ ಕಾರ್ಸ್ ಗಳಲ್ಲೂ ಇದೇ ಕತೆ. ಸೊ .ev ಬ್ಯಾಡ್ಜಿಂಗ್ ಇಲ್ಲಿದೆ. ಫೋಲ್ಡಬಲ್ ORVMs ವಿತ್ 360 ಪಾರ್ಕಿಂಗ್ ಕ್ಯಾಮ್ರಾ ಅಂಡ್ LED ಇಂಡಿಕೇಟರ್ಸ್. ಸೊ ಈ ವೇರಿಯಂಟ್ ಅಲ್ಲೂ ನಿಮ್ಗೆ ಈ ಆಪ್ಷನ್ ಸಿಗ್ತಾ ಇದೆ. ಇನ್ನು ಬೇಜಾನ್ ಹೇಳ್ತಾ ಹೋಗ್ತೀನಿ, ಯಾಕೆಂದ್ರೆ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳಿದ್ನಲ್ಲ, ಯಾಕೆ ಅಂತ ನಿಮ್ಗೆ ಈ ವಿಡಿಯೋಲಿ ಗೊತ್ತಾಗೇ ಆಗುತ್ತೆ. ಸೊ ಒಳ್ಳೆ ಸ್ಟ್ಯಾಂಡ್ಸ್ ಕೊಡುತ್ತೆ ಸೈಡ್ ಇಂದನು ಆಸ್ ವೆಲ್ ಆಸ್ ರಿಯರ್. ಸೊ ನೀವು ಈ ಕಾರ್ನ ಯಾವುದೇ ಆಂಗಲ್ ಇಂದ ನೋಡಿದ್ರು ಸಖದಾಗೆ ಕಾಣುತ್ತೆ. ಯಾಕೆ ಅಂದ್ರೆ ಕೆಲವೊಂದು ಕಾರು ನಿಮ್ಗೆ ಫ್ರಂಟ್ ಲುಕ್ ಇಷ್ಟ ಆಗುತ್ತೆ, ಕೆಲವೊಂದು ಕಾರು ಸೈಡ್ ಲುಕ್ ಇಷ್ಟ ಆಗುತ್ತೆ, ಕೆಲವೊಂದು ರಿಯರ್ ಲುಕ್ ಇಷ್ಟ ಆಗುತ್ತೆ. ಬಟ್ ಈ ಕಾರಲ್ಲಿ ನೀವು ಯಾವ ಆಂಗಲ್ ಇಂದ ನೋಡಿದ್ರು ಅಷ್ಟೇ ಇಷ್ಟ ಆಗುತ್ತೆ. ಸೊ ರಿಯರ್ ಪ್ರೊಫೈಲ್ ಅಲ್ಲಿ ನಿಮ್ಗೆ ವೈಪರ್ ಸಿಗುತ್ತೆ, ಡಿಫೋಗರ್ ಸಿಗುತ್ತೆ. ಇಲ್ಲೂ ನಿಮ್ಗೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಸಿಗುತ್ತೆ, LED ಟೈಲ್ ಲ್ಯಾಂಪ್ಸ್ ಆಸ್ ವೆಲ್ ಆಸ್ LED ಇಂಡಿಕೇಟರ್ಸ್, ರಿಫ್ಲೆಕ್ಟರ್ಸ್ ಅಂಡ್ ರಿವರ್ಸ್ ಲೈಟ್ ಅಲ್ಲಿ ಸಿಗುತ್ತೆ. ರಿವರ್ಸ್ ಲೈಟ್ ಒಂದು ಹ್ಯಾಲೋಜನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಬೂಟ್ ಹೋಗೋದಾದ್ರೆ, ಸೊ ಈ ಮಾಡೆಲ್ ಅಲ್ಲಿ ನಿಮ್ಗೆ ಯಾವುದೇ ಆದಂತ ಎಲೆಕ್ಟ್ರಿಕ್ ಬೂಟ್ ಕೊಡಲ್ಲ, ಅದೊಂದು ಈ ಮಾಡೆಲ್ ಅಲ್ಲಿ ಮಿಸ್ ಆಗುತ್ತೆ ಟಾಪ್ ವೇರಿಯಂಟ್ ಗಿಂತ. ಸೊ ಬೂಟ್ ಸ್ಪೇಸ್ ಬರೋದಾದ್ರೆ ನಿಮ್ಗೆ 502 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. ತುಂಬಾ ಹ್ಯೂಜ್ ಅಂತಾನು ಹೇಳ್ಬೋದು, ಬಟ್ ಲೋಡಿಂಗ್ ಲಿಪ್ ಸ್ವಲ್ಪ ಹೈಟ್ ಇದೆ. ಯಾಕೆ ಅಂದ್ರೆ ಇದು ರಿಯರ್ ವೀಲ್ ಡ್ರೈವ್ ಆಗಿರೋದ್ರಿಂದ, ಇಲ್ಲೇ ಮೋಟರ್ ಪ್ಲೇಸ್ ಆಗಿರೋದ್ರಿಂದ ಸ್ವಲ್ಪ ನಾರ್ಮಲ್ ಹ್ಯಾರಿಯರ್ ಗಿಂತ ಸ್ವಲ್ಪ ಹೈಟ್ ಜಾಸ್ತಿ ಇದೆ. ಅದ್ ಬಿಟ್ರೆ ಯಾವ್ದೇ ಆದಂತ ತೊಂದರೆ ಇದ್ರಲ್ಲಿ ಇಲ್ಲ. ವೆರಿ ಗುಡ್ ಸಫಿಶಿಯಂಟ್ ಬೂಟ್ ಸ್ಪೇಸ್. ಸೊ ಈ ವೇರಿಯಂಟ್ ಅಲ್ಲಿ ನಿಮ್ಗೆ ಮಿಸ್ ಆಗುವಂತದ್ದು ಎಲೆಕ್ಟ್ರಿಕ್ ಟೇಲ್ ಗೇಟ್, ಅದಷ್ಟೇ ಬಿಟ್ರೆ ರಿಯರ್ ಪ್ರೊಫೈಲ್ ಅಲ್ಲಿ ನೀವು ನೋಡ್ಬೋದು ಕ್ಯಾಮ್ರಾ ಸಿಗುತ್ತೆ, 2 ಪಾರ್ಕಿಂಗ್ ಸೆನ್ಸರ್ ಸಿಗುತ್ತೆ. ಸೊ ದಟ್ಸ್ ಇಟ್ ಫ್ರಮ್ ದಿ ಔಟ್ಸೈಡ್. ಇದರ ಡೈಮೆನ್ಷನ್ಸ್ ಹೇಳೋದಾದ್ರೆ, ಸೊ ಇದರ ವಿಡ್ತ್ ಬಂದು 2741 mm ಅಂಡ್ ಹೈಟ್ ಬಂದು 1740 mm ಸಿಗುತ್ತೆ. ಸೊ ಆನ್ ಪೇಪರ್ ವೈಸ್ ನಿಮ್ಗೆ ಡೈಮೆನ್ಷನ್ಸ್ ಏನಿದು ಅಂತ ಅನ್ಸ್ಬೋದು, ಬಟ್ ರಿಯಲ್ ಆಗಿ ಗಾಡಿ ನೋಡಿ, ಗಾಡಿನ ಎಕ್ಸ್ಪೀರಿಯನ್ಸ್ ಮಾಡಿ, ದೋಸ್ ಆರ್ ಆಲ್ ಜಸ್ಟ್ ನಂಬರ್ಸ್ ಅಷ್ಟೇ. ಬಟ್ ಗಾಡಿ ಇನ್ ಪರ್ಸನ್ ಹೇಗ್ ಕಾಣಿಸುತ್ತೆ ಅನ್ನೋದು ಮ್ಯಾಟರ್ ಆಗುತ್ತೆ. ಸೊ ದಟ್ಸ್ ಆಲ್ ಅಬೌಟ್ ದಿ ಎಕ್ಸ್ಟೀರಿಯರ್. ಈಗ ಇಂಟೀರಿಯರ್ ಹೋಗೋಣ. ಸೊ ಲೆಟ್ಸ್ ಗೆಟ್ ಇನ್ ಸೈಡ್ ದ ಇಂಟೀರಿಯರ್. ಸೊ ನಿಮ್ಗೆ ಡ್ರೈವರ್ ಸೈಡ್ ರಿಕ್ವೆಸ್ಟ್ ಸೆನ್ಸರ್ ಸಿಗುತ್ತೆ, ಆಟೋ ಫೋಲ್ಡ್ ORVMs ಕೂಡ ಸಿಗುತ್ತೆ. ಸೊ ಇಂಟೀರಿಯರ್ ಬರೋದಾದ್ರೆ ಫಸ್ಟ್ ನಿಮಗೆ ಕಾಣಿಸುವಂತದ್ದೇ ಸೀಟ್.
ಈ ಸೀಟು ನಿಮ್ಗೆ ವೆಲ್ಕಮ್ ಫಂಕ್ಷನ್ ಜೊತೆಗೆ ಬರುತ್ತೆ. ಸೊ ಡ್ರೈವರ್ ಸೈಡ್ ಡೋರ್ ನೀವು ಓಪನ್ ಮಾಡ್ತಿದ್ದಂಗೆ ಈ ಸೀಟ್ ಏನಿದೆಯಲ್ಲ ಹಿಂದಕ್ಕೆ ವೆಲ್ಕಮ್ ಮಾಡುತ್ತೆ. ಸೊ ಜಸ್ಟ್ ಇಟ್ ಇಸ್ ಈಸಿ ಟು ಗೆಟ್ ಇನ್ ಅಂಡ್ ಗೆಟ್ ಔಟ್. ನೀವು ಡ್ರೈವ್ ಇಂದ ಬಂದಾದ್ಮೇಲೆ ಆಫ್ ಮಾಡಾದ್ಮೇಲೆ ಡೋರ್ ತೆಗೆದ್ರು ಡ್ರೈವರ್ ಸೈಡ್ ಡೋರ್, ಇಟ್ ವಿಲ್ ಆಟೋಮೆಟಿಕ್ಲಿ ಗೋ ಬಿಹೈಂಡ್. ಸೊ ಇಟ್ ಇಸ್ ಈಸಿ ಟು ಗೆಟ್ ಇನ್ ಅಂಡ್ ಔಟ್. ಸೊ ಇಲ್ಲಿ ಬಂದು ನಿಮ್ಗೆ 6-way ಅಡ್ಜಸ್ಟಬಲ್ ಡ್ರೈವರ್ ಸೀಟ್ ಸಿಗುತ್ತೆ, ಆಸ್ ವೆಲ್ ಆಸ್ ಕೋ ಪ್ಯಾಸೆಂಜರ್ಗೂ ನಿಮ್ಗೆ ಎಲೆಕ್ಟ್ರಿಕ್ ಸೀಟ್ಸ್ ಸಿಗುತ್ತೆ. ಸೊ ಇಲ್ಲಿ ಬಂದು ಮೆಮೊರಿ ಫಂಕ್ಷನ್ ಸಿಗುತ್ತೆ, ಅಪ್ ಟು 3% ಮೆಮೊರಿ ಫಂಕ್ಷನ್ ಹಾಕೋಬಹುದು. ಫ್ರಂಟ್ 2 ಸೀಟ್ ಕೂಡ ವೆಂಟಿಲೇಟೆಡ್. ಟಾಪ್ ವೇರಿಯಂಟ್ ಅಲ್ಲೂ ಸೇಮೇ ಸಿಗುತ್ತೆ, ಈ ವೇರಿಯಂಟ್ ಅಲ್ಲೂ ಸೇಮೇ ಸಿಗುತ್ತೆ. ಅದಕ್ಕೆ ಹೇಳ್ತಾ ಇದ್ದು ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂತ. ಈ ಪದನ ನಾನು ಈ ವಿಡಿಯೋ ತುಂಬಾನೇ ಯೂಸ್ ಮಾಡ್ತೀನಿ. ಯಾಕೆ ಅಂತ ಒನ್ ಬೈ ಒನ್ ನಿಮ್ಗೆ ಗೊತ್ತಾಗ್ತಿರಬಹುದು. ಸೊ ಡೋರ್ ಪ್ಯಾಡ್ಸ್ ಬರೋದಾದ್ರೆ ಇಲ್ಲಿ ನಿಮ್ಗೆ 4 ಪವರ್ ವಿಂಡೋ ಸಿಗುತ್ತೆ. 1 ಟಚ್ ಅಪ್ ಅಂಡ್ ಡೌನ್, ನಾಟ್ ಈವನ್ ಫಾರ್ ಡ್ರೈವರ್ ಕೊಟ್ಟಿಲ್ಲ. ಅದೊಂದು ಮಿಸ್ಸಿಂಗ್. ಆಕ್ಚುಲಿ ಅದೊಂದು ಕೊಟ್ರೆ ಇಟ್ಸ್ ವೆರಿ ಕನ್ವೀನಿಯಂಟ್. ಸೊ ಯಾವಾಗ್ಲೂ ಹಿಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳೋದು, ಇಟ್ ಮೇಕ್ಸ್ ಇಟ್ ವೆರಿ ಅನ್ಈಸಿ ಟು ಯೂಸ್. ಸೊ ಸಾಫ್ಟ್ ಟಚ್ ಫಿನಿಶ್ ಓವರ್ ಇಯರ್, ಇದೆಲ್ಲ ಹಾರ್ಡ್ ಪ್ಲಾಸ್ಟಿಕ್ ಅಂಡ್ ಸ್ಕ್ರಾಚಿ ಮೆಟೀರಿಯಲ್ಸ್ ಆಸ್ ವೆಲ್. ಸೊ ಇಲ್ಲಿ ಬಂದು ನಿಮ್ಗೆ ORVMs ಕಂಟ್ರೋಲ್ ಮಾಡೋ ಆಪ್ಷನ್ ಸಿಗುತ್ತೆ. ಬಾಟಲ್ ಹೋಲ್ಡರ್ ಸಿಗುತ್ತೆ, ಸೊ ಈಸಿಲಿ 1 ಲೀಟರ್ ವಾಟರ್ ಬಾಟಲ್ ಸ್ಟೋರ್ ಮಾಡ್ಕೋಬಹುದು. ಅಂಬ್ರೆಲಾ ಹೋಲ್ಡರ್ ಸಿಗುತ್ತೆ, ಇಲ್ಲಿ ಪ್ಲೇಸ್ ಮಾಡ್ಬೋದು ನೀವು. ಅಂಡ್ ವಾರ್ನಿಂಗ್ ಲೈಟ್ ಓವರ್ ಹಿಯರ್. ಸೊ ನೀವು ಡೋರ್ ಓಪನ್ ಮಾಡಿದಾಗ ಹಿಂದೆ ಬರ್ತಿರೋ ವೆಹಿಕಲ್ಸ್ಗೆ ಒಂದು ಅಲರ್ಟ್ ಕೊಡ್ಲಿ ಅಂತ ಇದೊಂದು ಕೊಟ್ಟಿದ್ದಾರೆ. ಇದರಲ್ಲಿ ಬಂದು ನಿಮ್ಗೆ 4 ಸ್ಪೀಕರ್ಸ್, 4 ಟ್ವೀಟರ್ಸ್ ಅಂಡ್ 1 ಸಬ್ ವೂಫರ್ ಸಿಗುತ್ತೆ. ಸೊ ಟೋಟಲಿ 9 ಸ್ಪೀಕರ್ ಸೆಟಪ್. ವೆರಿ ಗುಡ್ JBL ಸಿಗುತ್ತೆ. ಸೊ ಅದನ್ನು ಔಟ್ಪುಟ್ ನಿಮ್ಗೆ ತಿಳಿಸ್ಕೊಡ್ತೀನಿ ಇಫ್ ಯು ಗೆಟ್ ಇನ್ ಸೈಡ್ ದ ವೆಹಿಕಲ್. ಸೊ ಫಸ್ಟ್ ಆಫ್ ಆಲ್ ನೀವ್ ಈ ಕಾರ್ ಒಳಗೆ ಕೂತ್ಕೊಳ್ಳೋದೇ ಒಂದು ಒಳ್ಳೆ ಫೀಲ್, ಪ್ರಾಪರ್ ಫೀಲ್. ಅಂಡ್ ಸೀಟ್ಸ್ ಕೂಡ ಆಟೋಮೆಟಿಕ್ ಆಗಿ ಮುಂದೆ ಹೋಗುತ್ತೆ. ಸೊ ಇದು ಬಂದು ಇದರ ಕಂಪ್ಲೀಟ್ ಇಂಟೀರಿಯರ್ ಲೇಔಟ್ ಆಗಿರುತ್ತೆ. ಸೊ ಇಲ್ಲಿ ಬಂದು ನಿಮ್ಗೆ ಸ್ಟಾರ್ಟ್ ಸ್ಟಾಪ್ ಬಟನ್ ಸಿಗುತ್ತೆ. ಸೊ ಟಾಟಾ ಇಲ್ಯುಮಿನೇಟೆಡ್ ಲೋಗೋ, ಒಳ್ಳೆ ಅನಿಮೇಷನ್, 2 ಸ್ಕ್ರೀನ್ ಅಲ್ಲೂ ಬರುತ್ತೆ. ಇಲ್ಲಿ ಬಂದು ನಿಮ್ಗೆ 12.29 ಇಂಚಸ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ. ವೆರಿ ಫ್ಲೂಯೆಂಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಂತಾನು ಹೇಳ್ಬೋದು, ವೆರಿ ಸ್ಮೂತ್ ಟು ಯೂಸ್. ಸೊ ಕರೆಂಟ್ಲಿ ಆಂಡ್ರಾಯ್ಡ್ ಆಟೋ ಪ್ಲೇ ಆಗ್ತಿದೆ. ಯೂಸ್ ವೆರಿ ಕನ್ವೀನಿಯಂಟ್, ಯಾವುದೇ ಆದಂತ ಲ್ಯಾಗ್ ಇಲ್ಲ. ಕೆಲವೊಂದು ಎಲೆಕ್ಟ್ರಿಕ್ ಗಾಡಿಯಲ್ಲಿ ಈ ತರ ಡಿಸ್ಪ್ಲೇ, ಕೆಲವೊಂದು ಎಲೆಕ್ಟ್ರಿಕ್ ಅಂತ ಅಲ್ಲ, ಯಾವುದೇ ಬೇರೆ ಕಾರ್ಗಳಲ್ಲೂ ಸ್ವಲ್ಪ ನಿಮ್ಗೆ ಲ್ಯಾಗಿ ಫೀಲ್ ಆಗುತ್ತೆ. ಸ್ಟಿಲ್ ನಾವು ಟಿಲ್ ಡೇಟ್ ಡೆಲಿವರಿಯಿಂದ ಇಲ್ಲಿವರೆಗೂ ಯಾವುದೇ ಆದಂತ ಲ್ಯಾಗಿನೆಸ್ ಇದರಲ್ಲಿ ಫೀಲ್ ಆಗಿಲ್ಲ. ಸೊ ಇಲ್ಲಿ ಬರೋದಾದ್ರೆ ನಿಮ್ಗೂ ಇಲ್ಲುವೇ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. ಸೊ ತುಂಬಾನೇ ಫೀಚರ್ ಲೋಡೆಡ್ ಇಲ್ಲಿದೆ. ಸೊ ಅದನ್ನ ಕಂಟ್ರೋಲ್ ಮಾಡಕ್ಕೆ ಆಪ್ಷನ್ಸ್ ಇಲ್ಲಿದೆ. ಇದು ಬಂದು ಕ್ರೂಸ್ ಕಂಟ್ರೋಲ್ಗೆ. ಸೊ ಇದು ಇನ್ಸ್ಟ್ರೂಮೆಂಟ್ ಕಂಟ್ರೋಲ್ ಚೆಕ್ ಮಾಡಬಹುದು. ಇಲ್ಲಿ ವೆಹಿಕಲ್ ಇನ್ಫೋ ಅಲ್ಲಿ ನಿಮ್ಗೆ ಟೈರ್ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ TPMS ಕೂಡ ಇದ್ರಲ್ಲಿ ಬರುತ್ತೆ. ಸರ್ವಿಸ್ ರಿಮೈಂಡರ್, ಸೊ ನಿಮ್ಗೆ ಸರ್ವಿಸ್ ಇದ್ರೆ ಅದು ಇಲ್ಲೇ ತೋರಿಸ್ಬಿಡುತ್ತೆ. ಅಂಡ್ ಎನರ್ಜಿ ಫ್ಲೋ, ಸೊ ಎಷ್ಟು ಪವರ್ ನಿಮ್ಗೆ ಫ್ಲೋ ಆಗ್ತಿದೆ ಕರೆಂಟ್ಲಿ ಅಂತ. ಅಂಡ್ ಮೀಡಿಯಾ, ಸೊ ಯಾವ ಸಾಂಗ್ ಪ್ಲೇ ಆಗ್ತಿದೆ ಅಂತ ನೀವು ಇಲ್ಲೇ ನೋಡ್ಕೋಬಹುದು. ಅಂಡ್ ಯಾವ ಡಿವೈಸ್ ಕನೆಕ್ಟ್ ಆಗಿದೆ ಅಂತಾನು ಇಲ್ಲಿ ನಿಮ್ಗೆ ತೋರಿಸುತ್ತೆ. ಸೊ ಇಲ್ಲಿ ಬಂದು ನ್ಯಾವಿಗೇಷನ್. ಸೊ ನೀವು ಮ್ಯಾಪ್ ಹಾಕಿದ ತಕ್ಷಣ ನಿಮ್ಗೆ ಇಲ್ಲೂ ನ್ಯಾವಿಗೇಷನ್ ಶೋ ಆಗುತ್ತೆ. ಬರೋದಾದ್ರೆ ಇಲ್ಲಿ ನಿಮ್ಗೆ ಟ್ರಿಪ್ B, ಟ್ರಿಪ್ A ಅಂಡ್ ರೇಂಜ್. ಸೊ ಇನ್ನೂ ಈಗ ಕರೆಂಟ್ಲಿ 62% ಚಾರ್ಜ್ ಇದೆ ಅಂಡ್ 321 ಕಿಲೋಮೀಟರ್ಸ್ ಆಫ್ ರೇಂಜ್ ಇದು ಅಪ್ರಾಕ್ಸಿಮೇಟ್ ತೋರಿಸ್ತಾ ಇದೆ. ಸೊ ಇಲ್ಲಿ ಹೇಳಿದಷ್ಟೇ ಇದು ಹೋಗಲ್ಲ, ಇನ್ನು ಡೀಟೇಲ್ ಆಗಿ ಅದ್ರ ಬಗ್ಗೆ ಮಾತಾಡ್ತೀನಿ. ಅಂಡ್ ಇಲ್ಲಿ ಬಂದು ನಿಮ್ಗೆ ಇಂಡಿಕೇಟರ್ ಆಸ್ ವೆಲ್ ಆಸ್ ಹೆಡ್ ಲ್ಯಾಂಪ್ ಆಪ್ಷನ್ ಸಿಗುತ್ತೆ. ಸೊ ಆಟೋ ಹೆಡ್ ಲ್ಯಾಂಪ್ಸ್ ಕೂಡ ಫೀಚರ್ ನಿಮ್ಗೆ ಇಲ್ಲಿದೆ. ಆಗ್ಲೇ ಹೇಳ್ದಂಗೆ ಇಲ್ಲಿ ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ, AC ವೆಂಟ್ ಇಲ್ಲಿದೆ. ಅಂಡ್ ಈ ಕಡೆ ಬಂದ್ರೆ ವೈಪರ್ಸ್ ಕಂಟ್ರೋಲ್ಸ್ ಇಲ್ಲಿದೆ. ಅಂಡ್ ಸ್ಟೇರಿಂಗು ಟಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ಎರಡೂ ಇದೆ. ಇಲ್ಲಿ ನಿಮಗ್ ಬರೋದಾದ್ರೆ ಸ್ಮಾರ್ಟ್ ಟಚಸ್ ಸಿಗುತ್ತೆ. ಯಾವುದೇ ಆದಂತ ಫಿಸಿಕಲ್ ಬಟನ್ ಇಲ್ಲ, ಇರೋದು ಇವೆರಡು ಫಿಸಿಕಲ್ ಬಟನ್ ಬಿಟ್ರೆ ಇನ್ನೆಲ್ಲ ಸ್ಮಾರ್ಟ್ ಟಚಸ್. ಸೊ ಇಲ್ಲಿ ನಿಮ್ಗೆ ಡ್ಯೂಯಲ್ ಝೋನ್ ಏರ್ ಕಂಡೀಷನಿಂಗ್ ಸಿಗುತ್ತೆ. ಸೊ ಸೆಪರೇಟ್ ಇದು ಬಂದು ಹ್ಯಾಜಾರ್ಡ್ ಲೈಟ್ಗೆ ಅಂಡ್ ಇದು ಬೂಟ್ ರಿಲೀಸ್ಗೆ. ಇಲ್ಲಿ ಬಂದು ವೆಹಿಕಲ್ ಲಾಕ್ ಅನ್ಲಾಕ್ ಅಂಡ್ 360 ವ್ಯೂ. ಆಗ್ಲೇ ಹೇಳ್ದಂಗೆ 360 ಕ್ಯಾಮ್ರಾ ಇದ್ರಲ್ಲಿ ನಿಮಗೆ ಸಿಗುತ್ತೆ. ಸೊ ಬೆಟರ್ ಕ್ವಾಲಿಟಿ, ವೆರಿ ಗುಡ್ ಕ್ವಾಲಿಟಿ ಹೇಳ್ತಾ ಇದ್ದೀನಿ. ಸೊ ಐ ಆಮ್ ಡ್ಯಾಮ್ ಶೋರ್ ನಾನು ಯಾವ್ದಾದಂತ ಗುಡ್ ವೈಬ್ ನ ಮಾತ್ರ ಕೊಡ್ತಿಲ್ಲ ಕಾರ್ ಬಗ್ಗೆ, ಯಾವ್ದು ಬ್ಯಾಡ್ ಇದೆ ಹೇಳೇ ಹೇಳ್ತೀನಿ. ಇದು ಒಳ್ಳೆ ಕ್ಯಾಮ್ರಾ ಕ್ವಾಲಿಟಿನೇ ಇದೆ. ಸೊ ಡೆಫಿನೆಟ್ಲಿ ಇಟ್ಸ್ ವೆರಿ ಗುಡ್. ಸೊ 3D ವ್ಯೂ ಕೂಡ ಇದೆ. ಸೊ ನೋಡ್ಬೋದು, ಯು ಕ್ಯಾನ್ ಸಿ ಓವರ್ ಹಿಯರ್ ಹೌ ಇಟ್ ಇಸ್. ಸೊ ಲ್ಯಾಗಿನೆಸ್ ಅನ್ನೋದು ಇಲ್ವೇ ಇಲ್ಲ. ಸೊ ನೋಡಿ ಬೇಕಾರೆ ಯಾವುದೇ ತರ ಲ್ಯಾಗಿನೆಸ್ ಇಲ್ಲ ನಿಮ್ಗೆ ಟಾಪ್ ವ್ಯೂ ಅಲ್ಲಿ ಆಗಿರ್ಬೋದು ಎಲ್ಲ.
ಈ ಮಾಡೆಲ್ ಅಲ್ಲಿ ಒಂದ್ ಮಿಸ್ಸಿಂಗ್ ಏನಂದ್ರೆ ಇದರಲ್ಲಿ ನಿಮ್ಗೆ 540 ಡಿಗ್ರಿ ಆಂಗಲ್ ಕ್ಯಾಮ್ರಾ ಸಿಗಲ್ಲ, ಬರೀ 360 ಡಿಗ್ರಿ ಅಂದ್ರೆ ಕಂಪ್ಲೀಟ್ ಸರೌಂಡಿಂಗ್ ಕಾಣುತ್ತೆ. ಬಟ್ ಟಾಪ್ ಎಂಡ್ ಹೋದ್ರೆ 540 ಡಿಗ್ರಿ ಅಂಡರ್ ಬೆಲ್ಲಿ ಏನಿದೆಯಾ ಅದು ಕಾಣುತ್ತೆ ನಿಮ್ಗೆ. ಸೊ 360 ಕ್ಯಾಮ್ರಾ ಆಯ್ತು. ಏರ್ ಕಂಡೀಷನಿಂಗ್ ಆಲ್ಸೋ ಡನ್. ಇಲ್ಲಿ ಬಂದು ನಿಮ್ಗೆ 3 ಮೋಡ್ ಸಿಗುತ್ತೆ, ಸಿಟಿ, ರೇನ್ ಅಂಡ್ ರಫ್ ಮೋಡ್ ಅಂತ. ಸೊ ಕರೆಂಟ್ಲಿ ಅದು ಸಿಟಿ ಮೋಡ್ ಅಲ್ಲಿ ಇಟ್ರೇನೆ ಒಳ್ಳೇದು. ಸೊ ಇಟ್ ಡಿಪೆಂಡ್ಸ್ ನೀವ್ ಎಲ್ಲೆಲ್ಲಿದ್ದೀರಾ ಆ ತರ ಚೇಂಜ್ ಮಾಡ್ಕೊಂಡಾಯ್ತು. ಇಲ್ಲಿ ಬಂದು 2 ಪವರ್ ಮೋಡ್ ಸಿಗುತ್ತೆ, ಇಕೋ ಮೋಡ್ ಅಂಡ್ ಸ್ಪೋರ್ಟ್ಸ್ ಮೋಡ್. ಸೊ ಸ್ಪೋರ್ಟ್ಸ್ ಮೋಡ್ ಅಲ್ಲಿ ನಿಮ್ಗೆ ತುಂಬಾನೇ ಪವರ್ ಸಿಗುತ್ತೆ, ಅದನ್ನ ನಾನು ಡ್ರೈವ್ ಮಾಡ್ಬೇಕಾದ್ರೆ ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಬಂದು ಒಂದು ಗುಡ್ ಗೇರ್ ಶಿಫ್ಟರ್ ಸಿಗುತ್ತೆ. ಸೊ ಇದು ಪಾರ್ಕ್ ಕ್ಲಿಕ್ ಮಾಡ್ಬೇಕು ಅಂದ್ರೆ ಡೈರೆಕ್ಟ್ ನೀವು ಇವಾಗ ಫಾರ್ ಎಕ್ಸಾಂಪಲ್ ಡ್ರೈವರ್ ಇದ್ರು ಪಾರ್ಕ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಪಾರ್ಕಿಂಗ್ ಹೋಗುತ್ತೆ. ಇಲ್ಲಿ ಒಂದು ನಿಮಗೆ ಬಟನ್ ಇದೆ, ಇಫ್ ಯು ಕ್ಯಾನ್ ಸಿ. ಸೊ ಆ ಬಟನ್ ನ ಪ್ರೆಸ್ ಮಾಡ್ಕೊಂಡು ನೀವು ಗೇರ್ ಶಿಫ್ಟ್ ಮಾಡಬೇಕು. ಸೊ ರಿವರ್ಸ್ ಕ್ಯಾಮ್ರಾ ಆಕ್ಟಿವೇಟೆಡ್, ನ್ಯೂಟ್ರಲ್ ಅಂಡ್ ಡ್ರೈವ್. ಸೊ ಡೈರೆಕ್ಟ್ ಪಿ ಪ್ರೆಸ್ ಮಾಡಿದ್ರೆ ಇಟ್ ವಿಲ್ ಗೋ ಟು ಪಾರ್ಕಿಂಗ್. ನಿಮ್ಗೆ ಎಲೆಕ್ಟ್ರಿಕ್ ಪಾರ್ಕಿಂಗ್ ಬ್ರೇಕ್ ಸಿಗುತ್ತೆ. ಆಟೋ ಹೋಲ್ಡ್ ಫೀಚರ್ ಇರೋದ್ರಿಂದ ನೀವು ಆಟೋ ಹೋಲ್ಡ್ ಆನ್ ಮಾಡ್ಕೊಂಡಿದ್ರೆ ಸೊ as soon as you press the brake automatically parking brake engage ಆಗುತ್ತೆ. ಸೊ ಇದಿಷ್ಟು ಬಂದು ಫ್ರಂಟ್ ಅಲ್ಲಿ ಆಗಿರುತ್ತೆ, ಇದು ಬಂದು ಸ್ಲೈಡಬಲ್ ಆರ್ಮ್ರೆಸ್ಟ್ ಆಗಿರುತ್ತೆ. ಸೊ ಇದಿಷ್ಟು ಫ್ರಂಟ್ ಅಲ್ಲಿ. ಸೊ ಲೆಟ್ಸ್ ಗೆಟ್ ಬ್ಯಾಕ್ ಟು ದಿ ರಿಯರ್ ಸೀಟ್. ನಾವು ರಿಯರ್ ಡೋರ್ ಸ್ವಲ್ಪ ನಿಮ್ಗೆ ಶಾರ್ಟ್ ಅನ್ಸ್ಬೋದು, ಆ ಕ್ಲೈಂಬಿಂಗ್ ಏನ್ ಡಿಸ್ಟೆನ್ಸ್ ಇದೆಯಲ್ಲ ತುಂಬಾ ಚಿಕ್ಕದಾಗಿದೆ. ಸೊ ಇಟ್ ವಿಲ್ ಮೇಕ್ ಅನ್ಕಂಫರ್ಟಬಲ್ ಟು ಕ್ಲೈಂಬ್ ಸ್ವಲ್ಪ ಬಲ್ಕಿ ಇರೋ ಪರ್ಸನ್ ಗಳಿಗೆ. ಸೊ ಇಲ್ಲಿ ಬಂದು ನಿಮ್ಗೆ ಒಂದು 1/2 ಲೀಟರ್ ಇಡುವಂತ ವಾಟರ್ ಬಾಟಲ್ ಸ್ಟೋರೇಜ್ ಇದೆ. ಸೊ ಸ್ವಲ್ಪ ಸ್ಟೋರೇಜ್ ಇಲ್ಲೂ ಸಿಗುತ್ತೆ. ಅಂಡ್ ಇಲ್ಲಿ ಬಂದು ಪವರ್ ವಿಂಡೋ ಸ್ವಿಚ್ ಸಿಗುತ್ತೆ. ಕ್ರೋಮ್ ಫಿನಿಶ್ ಅಲ್ಲಿ ನಿಮ್ಗೆ ಒಂದು ಡೋರ್ ಹ್ಯಾಂಡಲ್ ಸಿಗುತ್ತೆ. ಸೊ ಅಂಡ್ ಕರ್ಟನ್ ಓವರ್ ಹಿಯರ್ ವಿಚ್ ಇಸ್ ವೆರಿ ಗುಡ್. ಕೆಲವೊಂದು ಕಾರ್ ಕಂಪ್ನಿಗಳಲ್ಲಿ ಟಾಪ್ ಹ್ಯಾಂಡಲ್ ಮಾತ್ರ ಕೊಡ್ತಾರೆ, ಮಿಡ್ ವೇರಿಯಂಟ್ಸ್ ಗಳಲ್ಲಿ ಕೊಡಲ್ಲ. ಸೊ ಕ್ಲೈಂಬಿಂಗ್ ಮೇಕ್ಸ್ ಲಿಟಲ್ ಬಿಟ್ ಡಿಫಿಕಲ್ಟ್ ಟು ದಿ ರಿಯರ್ ಸೀಟ್. ಸೊ ಈ ಸೀಟ್ ಬಂದು ಕರೆಕ್ಟ್ಲಿ ನನ್ ಪೊಸಿಷನ್ ಗೆ ಅಡ್ಜಸ್ಟ್ ಆಗಿದೆ. ಸೊ ನನ್ನ ಹೈಟ್ ಬಂದು ಅರೌಂಡ್ 5'11" ಇರೋದ್ರಿಂದ ಸೊ ನನ್ ಅಕಾರ್ಡಿಂಗ್ ಇದು ಅಡ್ಜಸ್ಟ್ ಆಗಿದೆ. ಸೊ ಡೀಸೆಂಟ್ ಅಮೌಂಟ್ ಆಫ್ ನೀ ರೂಮ್ ಅಂಡ್ ಡೀಸೆಂಟ್ ಅಮೌಂಟ್ ಆಫ್ ಲೆಗ್ ರೂಮ್, ತುಂಬಾನೇ ಇಲ್ಲ ಬಟ್ ವೆರಿ ಕಂಫರ್ಟೇಬಲ್ ಅಂಡರ್ ಥೈ ಸಪೋರ್ಟ್. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ವೆರಿ ಕಂಫರ್ಟೇಬಲ್, ತುಂಬಾನೇ ಚೆನ್ನಾಗಿದೆ ಅಂಡರ್ ಥೈ ಸಪೋರ್ಟ್. ಬಟ್ ನೀ ರೂಮ್ ಅಂಡ್ ಲೆಗ್ ರೂಮ್ ಆರ್ ಡೀಸೆಂಟ್. ಅಂಡ್ ಹೆಡ್ ರೂಮ್ ವಿಷಯ ಬರೋದಾದ್ರೆ ವೆರಿ ಗುಡ್ ಅಮೌಂಟ್ ಆಫ್ ಹೆಡ್ ರೂಮ್ ನಿಮ್ಗೆ ಸಿಗುತ್ತೆ. ಸೊ ತುಂಬಾನೇ ಗುಡ್ ಸೈಜ್ ಅನ್ಬೋದು. ಅಂಡ್ ಇಲ್ಲಿ ನಿಮ್ಗೆ ಸಪೋರ್ಟೇಬಲ್ ಹೆಡ್ ರೆಸ್ಟ್ ಗಳು, ಇದನ್ನ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ವೆರಿ ಕಂಫರ್ಟೇಬಲ್, ನೀವು ಮೂವ್ ಆಗಲ್ಲ, ತುಂಬಾನೇ ಕಂಫರ್ಟೇಬಲ್ ಫಾರ್ ಲಾಂಗ್ ರೈಡ್ಸ್. ಅಂಡ್ ಆರ್ಮ್ ರೆಸ್ಟ್ ವಿತ್ 2 ಕಪ್ ಹೋಲ್ಡರ್ ಸಿಗುತ್ತೆ. ಸೊ ವೆರಿ ಪ್ರಾಕ್ಟಿಕಲ್ ಆಗಿ ಕಾರ್ನ ಮಾಡಿದ್ದಾರೆ. ಬಟ್ ಒಂದು ಫ್ಲಾ ಇದ್ರಲ್ಲಿ ಏನಂದ್ರೆ ದ ಅಪ್ರೈಟ್ ಆಂಗಲ್. ಸೊ ತುಂಬಾನೇ ಅಪ್ರೈಟ್ ಆಗಿದೆ ಸೀಟು, ಈ ಸೀಟ್ ಪೊಸಿಷನ್ ಅಲ್ಲಿ ಕಂಫರ್ಟೇಬಲ್ ಇಲ್ಲ. ಸೊ ದೇ ಕುಡ್ ಹ್ಯಾವ್ ಮೇಡ್ ಇಟ್ ಮೋರ್ ಕಂಫರ್ಟೇಬಲ್, ಮೋರ್ ರಿಕ್ಲೈನ್ಡ್. ಸೊ ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಆಗೋದು. ಡೆಫಿನೆಟ್ಲಿ ಇಟ್ಸ್ ವೇ ಟು ಅನ್ಕಂಫರ್ಟ್ ಇನ್ ಲಾಂಗ್ ಡ್ರೈವ್ಸ್. ಸೊ ಅದೊಂದು ಫ್ಲಾ ಬಿಟ್ರೆ ರಿಯರ್ ಸೀಟ್ ಇಸ್ ಕಂಫರ್ಟೇಬಲ್. ಇಲ್ಲಿ ಬಂದು ನಿಮ್ಗೆ ಗ್ರಾಬ್ ಹ್ಯಾಂಡಲ್ ಸಿಗುತ್ತೆ ಅಂಡ್ LED ಲೈಟ್ಸ್ ಓವರ್ ಹಿಯರ್. ಕಂಪ್ಲೀಟ್ಲಿ ಫ್ಲಾಟ್ ಫುಟ್ಬೋರ್ಡ್ ಇದೆ. ಅಂಡ್ ಇಲ್ಲಿ ನಿಮ್ಗೆ 265 ವಾಟ್ ಫಾಸ್ಟ್ ಚಾರ್ಜಿಂಗ್ ಟೈಪ್ ಸಿ ಪೋರ್ಟ್ ಸಿಗುತ್ತೆ. ಇಲ್ಲಿ ಸ್ವಲ್ಪ ಫೋನ್ ಇಟ್ಕೊಳ್ಳೋ ಅಂತ ಸಿಗುತ್ತೆ. ಅಂಡ್ ನೀವು ವರೀಡ್ ಮಾಡ್ತಿರ್ಬೋದು AC ವೆಂಟ್ಸ್ ಎಲ್ಲಿ ರಿಯರ್ ಪ್ಯಾಸೆಂಜರ್ಸ್ಗೆ ಅಂದ್ರೆ AC ವೆಂಟ್ಸ್ ಆರ್ ಪ್ಲೇಸ್ಡ್ ಓವರ್ ದಿಸ್ ಬಿ ಪಿಲ್ಲರ್ಸ್. ಸೊ ಒಂದು ಅಡ್ವಾಂಟೇಜ್ ಈ ತರ SUVs ಗಳಿಗೆ ಇಲ್ಲಿ ಕೊಡುವಂಥದ್ದು ತುಂಬಾ ಒಳ್ಳೇದು. ಯಾಕೆ ಅಂದ್ರೆ ಥರ್ಡ್ ಪರ್ಸನ್ ಅನ್ನೋರು ಏನಾದ್ರು ಇಲ್ಲಿ ಕೂತ್ಕೊಂಡ್ರೆ ಇಲ್ಲಿ ಅವರ ಲೆಗ್ ಇಂದ AC ವೆಂಟ್ ಬ್ಲಾಕ್ ಆಗುತ್ತೆ. ಸೊ ದಿಸ್ ಇಸ್ ವೇ ಟು ಗುಡ್, ಒಳ್ಳೆ ಏರ್ ಕಂಡೀಷನಿಂಗ್. ಇದಿಷ್ಟು ಬಂದು ರಿಯರ್ ಆಗಿತ್ತು. ನೈಸ್ ಕೂಪ್ಡ್ ಔಟ್ ಸೀಟ್ ಸಿಗುತ್ತೆ. ಹ್ಯೂಜ್ ಪ್ಯಾನೋರಾಮಿಕ್ ಸನ್ ರೂಫ್ ಇದ್ರಲ್ಲಿ ನಿಮಗೆ ಸಿಗುತ್ತೆ. ವೆರಿ ಗುಡ್ ಅಂತಾನೆ ಹೇಳ್ಬೋದು. ಸೊ ಹಿಂದೆ ಕೂತಿರೋ ಪ್ಯಾಸೆಂಜರ್ಸ್ಗೂ ಆಕ್ಸೆಸ್ ಸಿಗುತ್ತೆ. ಅಂಡ್ ಇಫ್ ವಿ ವಾಂಟ್ ಟು ಸ್ಟ್ಯಾಂಡ್ ಅಪ್, ಸೊ ನನ್ ಪರ್ಸನ್ ಇರೋರು, ಸೊ ಇಫ್ ಯು ವಾಂಟ್ ಟು ಸ್ಟ್ಯಾಂಡ್ ಅಪ್, ಓ ಮೈ ಗಾಡ್, ಈಸಿಲಿ ನೀವು ನಿಂತ್ಕೋಬಹುದು ಗೈಸ್. ಆಸ್ ಯು ಕ್ಯಾನ್ ಸಿ ವಿ ಕ್ಯಾನ್ ಈಸಿಲಿ ಸ್ಟ್ಯಾಂಡ್ ಓವರ್ ಹಿಯರ್. ಯಾವುದೇ ಆದಂತ ತೊಂದರೆ ಇಲ್ದೇನೆ ನಿಂತ್ಕೋಬಹುದು. ಡೆಫಿನೆಟ್ಲಿ ಇಫ್ ಯು ಆರ್ ವೆರಿ ಲೀನ್ ಅಂಡ್ ಸ್ಲಿಮ್, ಡೆಫಿನೆಟ್ಲಿ ನೀವು ನಿಂತ್ಕೋಬಹುದು ಈಸಿಲಿ ಫ್ರಮ್ ಹಿಯರ್. ಬಿಕಾಸ್ ಕೆಲವೊಂದು ಕಾರಲ್ಲಿ ಏನಂದ್ರೆ ಹೀಗೆ ನಿಂತ್ಕೋಬೇಕು ನೀವು. ಅಂದ್ರೆ ಡೆಫಿನೆಟ್ಲಿ ಐ ಆಮ್ ನಾಟ್ ಎನ್ಕರೇಜಿಂಗ್ ಯು ಪೀಪಲ್ ಟು ಸ್ಟ್ಯಾಂಡ್ ಔಟ್, ನಾಟ್ ಸೋ ಸೇಫ್. ಬಟ್ ಕೆಲವೊಂದು ಪ್ಲೇಸಸ್ ಅಲ್ಲಿ, ಈ ತರ ಪ್ಲೇಸಸ್ ಅಲ್ಲಿ ಬಂದಾಗ ಫೋಟೋಸ್ಗೆ ಡೆಫಿನೆಟ್ಲಿ ನೀವು ನಿಂತ್ಕೋಬಹುದು. ಡೋರ್ಸ್ ಫೀಲ್ ಪ್ರಾಪರ್ ರಗೆಡ್. ಅಂಡ್ ಇದು ಬಂದು ಇದರ ಎಲ್ಲಾ ತರ ಫೀಚರ್ಸ್ಗಳು, ಎಕ್ಸ್ಟೀರಿಯರ್ ಲುಕ್
ಇಂಟೀರಿಯರ್ ಲುಕ್ ಆಗಿರುತ್ತೆ. ಎಕ್ಸ್ಟೀರಿಯರ್ ವೈಸ್ ಬರೋದಾದ್ರೆ ನನಗೆ ಯಾವುದೇ ಆದಂತ ತೊಂದರೆಗಳು ಈ ಕಾರಲ್ಲಿ ನನಗೆ ಕಾಣಿಸಿಲ್ಲ. ಯಾಕೆ ಅಂದ್ರೆ ದ ಕಾರ್ ಇಸ್ ಜಸ್ಟ್ ಸೂಪರ್ಬ್ ಅಂಡ್ awesome. That's it, exterior and interior. So let's start driving right away. So guys, let's start driving it. So ಈಗ ಬಂದು ರೇಂಜು 351 ಕಿಲೋಮೀಟರ್ಸ್ ಇದೆ. ನಾನು ಇದನ್ನ ಎಕೋ ಮಾಡೆಲ್ ಡ್ರೈವ್ ಮಾಡ್ತೀನಿ. ಎಕೋ ಅಲ್ಲಿ ನಿಮಗೆ 368 ಆಫ್ ರೇಂಜ್ ಸಿಗುತ್ತೆ. ಸೊ ಆಗ್ಲೇ ಹೇಳ್ದಂಗೆ ಗೇರ್ ಇಂಡಿಕೇಟರ್ ಅಲ್ಲಿ ಬಟನ್ ಪ್ರೆಸ್ ಮಾಡಿ ಡ್ರೈವ್ಗೆ ಹಾಕೋದಷ್ಟೇ. ಪಾರ್ಕಿಂಗ್ ಬ್ರೇಕ್ ಆಲ್ವೇಸ್ ಎಂಗೇಜ್ ಅಲ್ಲೇ ಇರುತ್ತೆ. ಸೊ ನೀವು ಎಕ್ಸಲೇಟರ್ ಪ್ರೆಸ್ ಮಾಡಿದ ತಕ್ಷಣ ಇಟ್ ವಿಲ್ ಬಿ ಆಕ್ಟಿವೇಟೆಡ್. ಸೊ ಫಸ್ಟ್ ಫೀಲ್ ಗಾಡಿ ಬಗ್ಗೆ ಹೇಳೋದಾದ್ರೆ ಇಟ್ ಈಸ್ ಹ್ಯೂಜ್ ಟು ಡ್ರೈವ್, ವೆರಿ ಇಂಪ್ರೆಸಿವ್. ತುಂಬಾನೇ ಸಾಫ್ಟ್ ಬೆಣ್ಣೆ ತರ ಇರುತ್ತೆ ನೀವು ಸ್ಟೇರಿಂಗ್ ವೀಲ್ನ ಹಿಡ್ಕೊಂಡ್ರೆ. ಒಂದು ಇ ವಿ ಆಗಿರೋದ್ರಿಂದ, ಇನ್ನೊಂದು ಎಲೆಕ್ಟ್ರಿಕ್ ಸ್ಟೇರಿಂಗ್ ವೀಲ್. ಆ್ಯಂಡ್ ಗಾಡಿ ಓವರ್ ಆಲ್ ಸೈಜ್ ಇಂದ ನಿಮಗೆ ತುಂಬಾ ಒಂಥರ ರಗೆಡ್ನೆಸ್, ಒಂದು ಹೆವಿನೆಸ್ ಫೀಲ್ ಆಗುತ್ತೆ ನಿಮ್ಮ ಥ್ರಾಟಲ್ ಅಲ್ಲಿ ಆಗಿರ್ಬೋದು ಅದರಿಂದ. ಸೊ ಆಸ್ ಯು ಕ್ಯಾನ್ ಸಿ, ಈ ಪ್ಯಾಚಸಸ್ಗಳಲ್ಲಿ ದ ಕಾರ್ ವಿಲ್ ಮೂವ್ ವೆರಿ ಈಸಿಲಿ. ನಿಮಗೆ ಯಾವುದೇ ಆದಂಥ ತೊಂದರೆ ಇಲ್ಲ. ದ ಸಸ್ಪೆನ್ಷನ್ ಸೆಟಪ್ ಇಸ್ ಟಾಪ್ ನಾಚ್. ತುಂಬಾ ಒಳ್ಳೆ ಸಸ್ಪೆನ್ಷನ್ ಸೆಟಪ್ ಇದೆ. ಇಂಥ ಬ್ಯಾಡ್ ಪ್ಯಾಚಸ್ ರೋಡಲ್ಲೂ ನಿಮಗೆ ಒಂದೊಂದು ಕಲ್ಲು ಕೂಡ ಫೀಲ್ ಆಗಲ್ಲ. ಅಷ್ಟು ಕಂಫರ್ಟೇಬಲ್, ಅಷ್ಟು ಗುಡ್ ಸಸ್ಪೆನ್ಷನ್ ಸೆಟಪ್ ಅಂತ ಹೇಳ್ಬೋದು. ಆ್ಯಂಡ್ ದ ಬಾಡಿ ಆಫ್ ದ ಹ್ಯಾರಿಯರ್ ಆ್ಯಂಡ್ ಅದರ ವೆಡ್ತ್ ಆಗಿರ್ಬೋದು, ಅದರ ಹೈಟ್ ಆಗಿರ್ಬೋದು, ಸೊ ಎಲ್ಲವೂ ಒಂದು ಒಳ್ಳೆ ಕಂಪ್ಲೀಟ್ಲಿ ಗುಡ್ ಪ್ಯಾಕೇಜ್ ಆಗಿರೋದ್ರಿಂದ ಸೊ ಇಂಥ ಪ್ಯಾಚಸಸ್ಗಳು ತುಂಬ ಈಸಿಯಾಗಿ ಕವರ್ ಆಗುತ್ತೆ, ತುಂಬ ಈಸಿಯಾಗಿ ಓಡಿಸ್ಬೋದು. ಸೊ ಇದರಲ್ಲಿ ನಿಮಗೆ ಕ್ವಾಡ್ ವೀಲ್ ಸೆಟಪ್ ಅಂತಲೂ ಬರುತ್ತೆ. ಇಟ್ಸ್ ನಥಿಂಗ್, ಜಸ್ಟ್ 4 wheel ಡ್ರೈವ್ ಸೆಟಪ್. ಸೊ ಯಾರು ತಗೋಬಹುದು ಅಂದ್ರೆ ತುಂಬಾನೇ ಆಫ್ ರೋಡಿಂಗ್ ಇನ್ ದಿ ಸೆನ್ಸ್ ಒಳ್ಳೆ ಟ್ರಾವೆಲ್ ಮಾಡೋರು, ತುಂಬಾ ಹೈ ಪ್ಲೇಸಸ್ ವೇರ್ ಇಟ್ ಇಸ್ ನೆಸೆಸರಿ ಆಫ್ 4x4 ಅಂತ ಪ್ಲೇಸಸ್ಗೆ ಕ್ವಾಡ್ ವೀಲ್ ಡ್ರೈವ್ ಇಸ್ ನೆಸೆಸರಿ. ಸೊ ಫಸ್ಟ್ ಇಂಪ್ರೆಷನ್ ಕಾರ್ದು ಆಗ್ಲೇ ಹೇಳ್ದಂಗೆ ತುಂಬಾನೇ ಇಂಪ್ರೆಸಿವ್, ವೆರಿ ಸಾಫ್ಟ್ ಸಸ್ಪೆನ್ಷನ್ ಸೆಟಪ್ ಅಂಡ್ ತುಂಬಾನೇ ಗುಡ್ ಫೀಲಿಂಗ್ ಇದೆ. ಆಸ್ ಇಟ್ ಈಸ್ ಅ ಪ್ರಾಪರ್ ಸೈಜ್ SUV. ಓಕೆನಾ? ಸೊ ನಮ್ಮ ಇಂಡಿಯನ್ ರೋಡ್ಸ್ಗೆ ತುಂಬಾನೇ ಯೂಸ್ಫುಲ್. ಎಷ್ಟೇ ಬ್ಯಾಡ್ ಪ್ಯಾಚಸ್ ಇದ್ರು ಈಸಿಲಿ ನೀವು ಇದ್ರಲ್ಲಿ ಕವರ್ ಮಾಡ್ಬೋದು. ನಿಮಗೆ ಪವರ್ ಟೆಸ್ಟ್ ನ ಸದ್ಯದಲ್ಲೇ ತೋರಿಸ್ಕೊಡ್ತೀನಿ. ಈಗ ಈ ಎನ್ವಿರಾನ್ಮೆಂಟ್ ಇಂದ ಸ್ವಲ್ಪ ಎಕ್ಸಿಟ್ ಆಗೋಣ. ಅಲ್ಲಿ ತನಕ ಈ ಬ್ಯಾಡ್ ಪ್ಯಾಚಸ್ ಅಲ್ಲಿ ಇದನ್ನ ಡ್ರೈವ್ ಮಾಡಕ್ ಹೇಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಆಗ್ಲೇ ಹೇಳ್ದಂಗೆ ತುಂಬಾನೇ ಗುಡ್ ಸಸ್ಪೆನ್ಷನ್ ಸೆಟಪ್ ಇದರಲ್ಲಿದೆ. ಇಟ್ ಈಸ್ ವೇ ಟು ಕಂಫರ್ಟೇಬಲ್ ಗೈಸ್. ಹಾನೆಸ್ಟ್ ರಿವ್ಯೂ ಅಬೌಟ್ ದ ಹ್ಯಾರಿಯರ್ ಐ ಆಮ್ ಟೆಲ್ಲಿಂಗ್. ತುಂಬಾನೇ ಸಾಫ್ಟ್ ಸೆಟಪ್ ಆ್ಯಂಡ್ ದ ಸ್ಟೇರಿಂಗ್ ಫೀಡ್ಬ್ಯಾಕ್ ಇಸ್ ಟೂ ಗುಡ್. ಕೆಲವೊಂದು ಗಾಡಿಗಳಲ್ಲಿ ತುಂಬಾನೇ ಯಾಕೆ ಹ್ಯಾರಿಯರ್ ರೇರ್ ಫಸ್ಟ್ ಲಾಂಚ್ ಆಗಿದ್ದಾಗ ಇನ್ ಡೀಸೆಲ್ ವೇರಿಯಂಟ್ ಇಟ್ ಹ್ಯಾಡ್ ಹೈಡ್ರಾಲಿಕ್ ಸ್ಟೇರಿಂಗ್ ವೀಲ್, ತುಂಬಾನೇ ಟೈಟ್ ಇತ್ತು. ಐ ಹ್ಯಾವ್ ಡ್ರಿವನ್ ಇಟ್. ಮೇ ಬಿ ಐ ವಾಸ್ ನಾಟ್ ಎಟ್ ಅ ರೈಟ್ ಏಜ್ ದಟ್ ಟೈಮ್, ಬಟ್ ಆದ್ರೂ ಐ ಹ್ಯಾವ್ ಡ್ರಿವನ್ ಇಟ್. ಇಂಡಿಯನ್ ಥಿಂಗ್ಸ್ ಗೈಸ್. ಸೊ ಓಡಿಸಿದೀನಿ, ತುಂಬಾನೇ ಟಫ್ ಹೈಡ್ರಾಲಿಕ್ ಆಗಿರೋದ್ರಿಂದ, ಬಟ್ it has gone way too forward. Tata has gone to next level. Guys, ನನ್ನ ಹತ್ರ ಒಂದು ಸ್ಕೋಡಾ ಇರೋದು ನಿಮಗೆ ಗೊತ್ತಿರೋದೆ. ಜರ್ಮನ್ ಆಗಿದ್ಕೊಂಡು ಸ್ಕೋಡಾ ಇವಾಗ ಕೊಡದೇ ಇರೋವಂಥದ್ನ ಟಾಟಾ ಕೊಡ್ಕೊ ಬರ್ತಾ ಇದೆ ಇವಾಗ. ಆ ಕಾಲದಲ್ಲಿ ಸ್ಕೋಡಾ ತುಂಬಾನೇ ಚೆನ್ನಾಗಿತ್ತು. ಐ ಆಮ್ ಟೆಲಿಂಗ್, ನನ್ನ ಸ್ಕೋಡಾ ರ್ಯಾಪಿಡ್ ತುಂಬಾನೇ, ಈಗ ಜನರೇಷನ್ ಕಾರ್ ಹೋಲ್ಸ್ಕೊಂಡ್ರೆ ನನ್ನ ರ್ಯಾಪಿಡ್ ತುಂಬಾನೇ ಒಳ್ಳೆ ಗುಡ್ ಇಂಪ್ರೆಷನ್ಸ್ ಕೊಡುತ್ತೆ. ಬಟ್ ಈಗ ಆ ಲೆವೆಲ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಸ್ಕೋಡಾ ಅವರು ತಗೊಂಡ್ ಹೋಗ್ತಿಲ್ಲ. ಬಟ್ ಟಾಟಾ ಅವರು ತುಂಬಾನೇ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗ್ತಿದ್ದಾರೆ. ಯಾಕೆ ಅಂದ್ರೆ ಇಂತ ಒಂದು ಪ್ರಾಡಕ್ಟ್ ಗಳನ್ನ ನಮಗ್ ಕೊಟ್ರೆ ಇಂಡಿಯನ್ಸ್ಗೆ ಇನ್ನೇನ್ ಬೇಕು ಅಂತ ಹೇಳ್ಬೋದು. ಬಟ್ ಒನ್ ಟೈಮ್ ಅಲ್ಲಿ ಟಾಟಾ ವಾಸ್ ನಾಟ್ ಸೋ ಗುಡ್. ಬೇರೆ ಕಂಪ್ನೀಸ್ಗಳು ಇಂಡಿಯನ್ ರೂಲ್ ಮಾಡ್ತಿತ್ತು, ಬಟ್ ಇಂಡಿಯನ್ ಕಂಪ್ನಿ ಇಂಡಿಯನ್ ಮಾರ್ಕೆಟ್ ನ ರೂಲ್ ಮಾಡ್ತಿರೋದು ಅಂದ್ರೆ ಟಾಟಾ ಮಹೇಂದ್ರ. ಆಫ್ ಟು ಮಹೇಂದ್ರ ಅಂಡ್ ಟಾಟಾ ಫಾರ್ ಮೇಕಿಂಗ್ ಇಂಡಿಯನ್ಸ್ ಪ್ರೌಡ್ ಅಬೌಟ್ ಇಟ್. ಸೊ ಗಾಡಿ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಓಕೆನಾ? ಸೊ ಬ್ಯಾಡ್ ಪ್ಯಾಚಸ್ ಅಲ್ಲೂ ವೆರಿ ಗುಡ್, ಆಫ್ ರೋಡಿಂಗ್ ಅಲ್ಲೂ ವೆರಿ ಗುಡ್, ರಿಯರ್ ವೀಲ್ ಡ್ರೈವ್ ಆಗಿರೋದ್ರಿಂದ ತುಂಬಾ ಒಳ್ಳೆನೇ ಪವರ್ ಇದೆ. ಸೊ ಈಗ ವಿತೌಟ್ ಎನಿ ವೇಸ್ಟ್ ಆಫ್ ಟೈಮ್, ಲೆಟ್ಸ್ ಟೆಸ್ಟ್ 0 to 100 ಆನ್ ದಿಸ್ ಟಾಟಾ ಹ್ಯಾರಿಯರ್ ಫಿಯರ್ಲೆಸ್ ಪ್ಲಸ್ 75. ಲೆಟ್ಸ್ ಗೆಟ್ ದ ಟೆಸ್ಟ್ ಡನ್. ಈಗ ಒಂದು 0 to 100 ಟೆಸ್ಟ್ ಮಾಡೋಣ. ಸೊ ಲೆಟ್ಸ್ ಟರ್ನ್ ಆಫ್ ದಿ AC. AC ಇಸ್ ಆಫ್, ಡ್ರೈವ್ ಅಲ್ಲಿ ಇದೆ. ಓಕೆ,
ಲೆಟ್ಸ್ ಡೂ ಅ 0 to 100 ಟೆಸ್ಟ್ ಇನ್ 3, 2, 1. ಸೊ ಗೈಸ್ 0 to 100 ಟೆಸ್ಟ್ ನೀವು ನೋಡಿರ್ತೀರಾ. ಸೊ 9.30 seconds ಅಲ್ಲಿ ಇದು 0 to 100 ಹೋಗುತ್ತೆ, ವಿಚ್ ಇಸ್ ವೆರಿ ಕ್ವಿಕ್. ನನ್ನ ಕೈಲಾಗೆಷ್ಟು ನಾನು ಪಾಸಿಬಲ್ ಮಾಡಿದ್ದೀನಿ. ಇದಕ್ಕಿಂತ ಬೇಗ ನೀವು ಹೋಗಿದ್ರೆ ಪ್ಲೀಸ್ ಕಮೆಂಟ್ ಡೌನ್ ಬಿಲೋ. ಆ್ಯಂಡ್ ನಿಮಗೆ ಕ್ವಾಡ್ ವೀಲ್ ಡ್ರೈವ್ ಅಲ್ಲಿ ಇದಕ್ಕಿಂತ ಮೋರ್ ಪವರ್ ಸಿಗುತ್ತೆ ಆ್ಯಂಡ್ ಮೋರ್ ಬೆಟರ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ಸೊ ಈ ಕಾರು ಕರೆಂಟ್ಲಿ 2366 ಕಿಲೋಮೀಟರ್ಸ್ ಓಡಿದೆ, ಅಂದ್ರೆ ಇದರ ಫಸ್ಟ್ ಸರ್ವಿಸ್ ಆಲ್ರೆಡಿ ಡನ್. ಸೊ ನಮಗೆ 2000 ಕಿಲೋಮೀಟರ್ಸ್ಗೆ ಫಸ್ಟ್ ಸರ್ವಿಸ್ ಮಾಡಿಸಿ ಅಂತಂದಿದ್ರು. ಸೊ ಫಸ್ಟ್ ಸರ್ವಿಸ್ ಅಲ್ಲಿ, ಸೊ ಗೈಸ್ ಜನರಲಿ ಇವಿಗೆ ನಿಮ್ಗೆ ಯಾವುದೇ ಆದಂತ ಸರ್ವಿಸ್ಗಳು ಇರಲ್ಲ ಬೇರೆ ಐಸ್ ಕಾರ್ ಕಂಪೇರ್ ಮಾಡಿದ್ರೆ. ಸೊ ಇವಿ ಕಾರ್ಸ್ಗೂ ಸರ್ವಿಸ್ ಇರುತ್ತೆ, ಅಂದ್ರೆ ಎವ್ರಿ ಫ್ಯೂ 1000 ಕಿಲೋಮೀಟರ್ಸ್ ಬ್ರೇಕ್ ಆಯಿಲ್ ಚೇಂಜ್ ಆಗಿರ್ಬೋದು, ಡಿಸ್ಕ್ ಪ್ಯಾಡ್ಸ್ ಚೇಂಜ್ ಆಗಿರ್ಬೋದು, ಆ ತರ ಒಂದು ಕೆಲವು ಬೇಸಿಕ್ ಚೇಂಜಸ್ಗಳನ್ನ ಮಾತ್ರ ಮಾಡ್ತಾರೆ. ಸೊ ಫಸ್ಟ್ ಸರ್ವಿಸ್ ಅಲ್ಲಿ ನಮ್ಗೆ ಒಂದು ಫುಲ್ ಫ್ರೀ ಚೆಕ್ಅಪ್ ಆಫ್ ಕಾರ್, ಎಲ್ಲ ಪ್ರಾಪರ್ ಆಗಿದೆಯಾ ಅಂತ ಚೆಕ್ ಮಾಡಿದ್ರು, ಬ್ರೇಕ್ ಪ್ಯಾಡ್ ಚೆಕ್ ಮಾಡಿದ್ರು. ಇಟ್ಸ್ ಜಸ್ಟ್ ಬಿಕಾಸ್ ನ್ಯೂ ಕಾರ್ ಅಲ್ವಾ ಗೈಸ್, ಕಂಪ್ಲೀಟ್ ಫ್ಯಾಕ್ಟರಿಯಿಂದ ಹೇಗೆ ಬಂದಿರುತ್ತೆ ಹಾಗೆ ನಮ್ಗೆ ಡೆಲಿವರಿ ಮಾಡಿರ್ತಾರೆ. ಸೊ ಒಂದು ಪ್ರಾಪರ್ ಒಂದು ಇನ್ಸ್ಪೆಕ್ಷನ್ ನ ಫಸ್ಟ್ ಸರ್ವಿಸ್ ಅಲ್ಲಿ ಮಾಡಿದ್ರು. ಹಾಗೆ ವೈಪರ್ ವಾಷರ್ ಫ್ಲೂಯಿಡ್ಸ್ ನೆಲ್ಲ ಟಾಪ್ ಅಪ್ ಮಾಡಿದ್ರು. ಅದನ್ನ ಬಿಟ್ರೆ ಒಂದು ಫ್ರೀ ವಾಶ್ ಎಕ್ಸ್ಟೀರಿಯರ್ ಅಂಡ್ ಇಂಟೀರಿಯರ್ ಕಂಪ್ಲೀಟ್ ಡೀಪ್ ವಾಷಿಂಗ್ ಕೊಟ್ಟು ಮುಗಿಸಿದ್ರು. ಅಂಡ್ ಫಸ್ಟ್ ಸರ್ವಿಸ್ ಬಂದು ನಮ್ಗೆ 0 rupees ಅಲ್ಲಿ ಆಗ್ತು, ಯಾಕೆಂದ್ರೆ ಇಟ್ ವಾಸ್ ಫ್ರೀ. ಸೊ ಇವಿ ಕಾರ್ಸ್ ಈಸಿ ಟು ಮೇಂಟೈನ್. ಕಾರು ಓಡ್ಸಕ್ಕೆ ಹೇಗಿದೆ ಅಂದ್ರೆ ಟಾಪ್ ನಾಚ್ ಗೈಸ್. ಇಲ್ಲಿ ನಿಮ್ಗೆ ಪ್ಯಾಡಲ್ ಶಿಫ್ಟರ್ಸ್ ಕೊಡ್ತಾರೆ. ಇದು ರೀಜನ್ 1, ರೀಜನ್ 2, ರೀಜನ್ 3 ಅಂದ್ರೆ. ಸೊ ಈ ರೀಜನ್ ಏನಂದ್ರೆ ನೀವೀಗ ಒಂದು ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಹೋಗಿ ಹಿಂಗ್ ಬಿಟ್ರೆ ಅದೇ ಆಟೋಮೆಟಿಕ್ ಬ್ರೇಕ್ ತಗೊಳುತ್ತೆ. ಆ ಬ್ರೇಕ್ ತಗೊಳ್ಳೋದ್ರಿಂದ ಇಟ್ ವಿಲ್ ರೀಜನ್ ಮೋರ್ ಪವರ್, ಅಂದ್ರೆ ಚಾರ್ಜ್ ಮಾಡುತ್ತೆ ನಿಮ್ಮ ಬ್ಯಾಟ್ರಿನ. ಸೊ ನೀವು ಹೈವೇಸ್ ಅಲ್ಲಿ ಹೋಗ್ಬೇಕಾದ್ರೆ ಇದು ಅಷ್ಟು ಯೂಸ್ ಆಗಲ್ಲ, ಯಾಕೆ ಅಂದ್ರೆ ಹೈವೇಸ್ ಅಲ್ಲಿ ಒಂದು ಕಾನ್ಸ್ಟೆಂಟ್ ಸ್ಪೀಡ್ ಮೇಂಟೈನ್ ಆಗುತ್ತೆ. ಅದೇ ಇದನ್ನ ನೀವು ಸಿಟೀಸ್ ಅಲ್ಲಿ ಯೂಸ್ ಮಾಡಿದ್ರೆ ಇನ್ ಟ್ರಾಫಿಕ್ಸ್ ಇಟ್ ವಿಲ್ ಬಿ ಮಚ್ ಬೆಟರ್, ಯಾಕೆಂದ್ರೆ ಟ್ರಾಫಿಕ್ ಅಲ್ಲಿ ಸ್ಲೋ ಡೌನ್ ಆಗೋ ಸಿಚುವೇಶನ್ ಬರ್ತಾನೆ ಇರುತ್ತೆ. ಸೊ ಮೋರ್ ರೀಜನ್, ಮೋರ್ ಪವರ್ ಗೇನ್ಡ್. ಸೊ ಒಂದು ಬ್ಯಾಟ್ರಿ ಏನಿದೆಯಲ್ಲ ಅದು ರೀಚಾರ್ಜ್ ಆಗಿ ಒಂದು ಒಳ್ಳೆ ಬೆಟರ್ ಮೈಲೇಜ್ ಗೇನ್ ಮಾಡ್ಬೋದು. ಸೊ ದ ಓವರ್ ಆಲ್ ಕಾರ್ ಎಕ್ಸ್ಪೀರಿಯನ್ಸ್ ಇಸ್ ಟಾಪ್ ನಾಚ್. ಯಾವುದೇ ತರ ಒಂದು ಡ್ರಾಬ್ಯಾಕ್ ಆಗ್ಲಿ, ಅಯ್ಯೋ ನಾನು ಇಷ್ಟು ಲ್ಯಾಕ್ಸ್ ಪೇ ಮಾಡಿದೀನಿ, ಇದೊಂದು ಮಿಸ್ಸಿಂಗ್ ಇದೆ, ಇದೊಂದಿಲ್ಲ ಅನ್ನೋದು ನನಗಂತೂ ಅನ್ಸಿಲ್ಲ. ನಿಮ್ಗನ್ಸಿದ್ರೆ ಕಮೆಂಟ್ ಡೌನ್ ಬಿಲೋ. ಸೊ I personally like the vehicle in each and every aspect except the behind seats comfort. ಆ ರಿಕ್ಲೈನ್ ಹೇಳಿದ್ನಲ್ಲ ಅದೊಂದು ಕಂಫರ್ಟ್ ಬಿಟ್ರೆ ಇನ್ನೆಲ್ಲ ಟಾಪ್ ನಾಚ್. ಸೊ that's it for the video. I have completely liked the car, feel, drive and the features it offers. And ಈ ಕಾರು 27 lakh on road Mysore. ಸೊ ತುಂಬಾನೇ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ರೆಸ್ಟ್ ಕಂಪೇರ್ ಅದನ್ನ ಮಾಡ್ಕೊಂಡ್ರೆ. ಇದಕ್ಕಿಂತ ಬಿಲೋ ವೇರಿಯಂಟ್ಸ್ ಹೋದ್ರೆ ತುಂಬಾನೇ ಫೀಚರ್ಸ್ ಗಳು ಕಟ್ ಡೌನ್ ಆಗ್ತಾ ಬರುತ್ತೆ. ಇದಕ್ಕಿಂತ ಮೇಲ್ ಹೋದ್ರೆ ನಿಮ್ಗೆ ತುಂಬಾ ಫೀಚರ್ಸ್ ಆಡ್ ಆನ್ ಆಗುತ್ತೆ. ಬಟ್ ಅದಕ್ಕೆ ನಿಮ್ಗೆ ಟ್ಯಾಕ್ಸ್ ಪೇ ಮಾಡಬೇಕು. ನಮ್ಗೆ ಟ್ಯಾಕ್ಸ್ ಅಷ್ಟು ಬೀಳುತ್ತೆ, ಯಾಕೆಂದ್ರೆ 25 lakhs ಎಕ್ಸ್ ಶೋರೂಮ್ ನೀವು ದಾಟಿದ್ರೆ ನಿಮ್ಗೆ ಅಪ್ ಟು 3.5 lakhs ಏನೋ ರೋಡ್ ಟ್ಯಾಕ್ಸ್ ನಿಮಗ್ ಬೀಳುತ್ತೆ, ವಿಚ್ ಇಸ್ ವೆರಿ ಲೈಕ್ ನಾಟ್ ಸೋ ಗುಡ್ ಫಾರ್ ಇವಿ ವೆಹಿಕಲ್ಸ್. ಇವಾಗ ಬೇರೆ ನೀವು ಐಸ್ ವೆಹಿಕಲ್ಸ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ನಿಮ್ಗೆ ಅಷ್ಟು ಡಿಫ್ರೆನ್ಸೇ ಗೊತ್ತಾಗಲ್ಲ ಇನ್ ಕೇಸ್ ನೀವು ರೋಡ್ ಟ್ಯಾಕ್ಸ್ ಪೇ ಮಾಡ್ತೀರಾ ಅಂದ್ರೆ. ಸೊ ಈ ಗಾಡಿಗೆ 24.60 ಏನೋ ಎಕ್ಸ್ ಶೋರೂಮ್ ಇದೆ. ಸೊ ಯಾವುದೇ ಆದಂತ ರೋಡ್ ಟ್ಯಾಕ್ಸ್ ಬೀಳಲ್ಲ. ಸೊ ಇದರ ವೇರಿಯಂಟ್ ನಾನು ಕ್ಲಿಯರ್ ಆಗಿ ಸ್ಪೆಸಿಫೈ ಮಾಡ್ತಾ ಇದ್ದೀನಿ. ಟಾಟಾ ಹ್ಯಾರಿಯರ್ ಇವಿ ಫಿಯರ್ಲೆಸ್ ಪ್ಲಸ್ 75 ನೋ ಚಾರ್ಜರ್. ಸೊ ಯಾವುದೇ ಆದಂತ ಫಾಸ್ಟ್ ಚಾರ್ಜರ್ ನೀವು ತಗೋಬೇಡಿ. ಫಾಸ್ಟ್ ಚಾರ್ಜರ್ ನೀವು ತಗೊಂಡ್ರೆ ನಿಮ್ಗೆ ಎಕ್ಸ್ ಶೋರೂಮ್ ಪ್ರೈಸ್ ಜಾಸ್ತಿ ಆಗುತ್ತೆ, 25 ಮೇಲೆ ಹೋಗುತ್ತೆ. ಸೊ ಅದರಿಂದ ನಿಮ್ಗೆ ಟ್ಯಾಕ್ಸ್ ಆಡ್ ಆಗುತ್ತೆ, ರೋಡ್ ಟ್ಯಾಕ್ಸ್. ಬೆಟರ್ ನೀವು ವಿತೌಟ್ ಚಾರ್ಜರ್ ತಗೊಳ್ಳಿ, ಆಮೇಲೆ ಕಂಪ್ನಿಯಿಂದಾನೆ 50,000 ಏನೋ 50-60,000 ಎಕ್ಸ್ಟ್ರಾ ಪೇ ಮಾಡಿ ಚಾರ್ಜರ್ ತಗೊಳ್ಳಿ. ದಟ್ ಇಸ್ ವಾಟ್ ವಿ ಹ್ಯಾವ್ ಡನ್. ಸೊ till now the experience with Tata, the experience with the car, the experience with an electric vehicle is good. ಯಾವುದೇ ಆದಂತ ತೊಂದರೆಗಳು ಇಲ್ಲಿವರೆಗೂ ನನಗ್ ಬಂದಿಲ್ಲ. ಅಂಡ್ ಯಾವ್ದಾರೋ ಫ್ಲಾಸ್ ನಿಮ್ಗೆ ಟಾಟಾ ಹ್ಯಾರಿಯರ್ ಇವಿಲಿ ಅನ್ಸಿದ್ರೆ ಅದನ್ನ ಕಮೆಂಟ್ ಮಾಡಿ. ಸೊ that's it for this video. I hope you guys liked it. Thanks for watching. Please do subscribe. Thank you.